ಹೀಗೆ ಕೊಳ್ಳೇಗಾಲದಲ್ಲಿ ಮಾಡಿತ್ತು. ಈಗ ಎರಡನೇ ಬಾರಿಗೆ ಮದನಹಳ್ಳಿ ಗ್ರಾಮದಲ್ಲಿ ಮಾಡ್ತಾ ಇದೆ. ಯಾಕಂತಂದರೆ ಈ ನಾವು ಹೈನುಗಾರಿಕೆಗೆ ಪ್ರೋತ್ಸಾಹ ಕೊಡಬೇಕು, ಹೈನುಗಾರಿಕೆ ಒತ್ತು ಕೊಡಬೇಕು, ಆರ್ಥಿಕವಾಗಿ ಸದೃಢ ಆಗಬೇಕು ಮತ್ತು ರೈತರ ಹೈನುಗಾರಿಕೆಗೆ ನಮ್ಮ ಸರ್ಕಾರದಿಂದ ಬರೋಂಥ ಸೌಲಭ್ಯಗಳನ್ನ ಕೊಟ್ಟು ಹೈನುಗಾರಿಕೆಗೆ ಹೆಚ್ಚಿನ ಒತ್ತು ಕೊಟ್ಟು ಮುಂದೆ ದಿನಗಳಲ್ಲಿ ರೈತರಿಗೆ ಬೇಕಾದ ಅನುಕೂಲಗಳನ್ನು ಸಹ ನಾವು ಮಾಡಿಕೊಡ್ಬೇಕು ಅಂತ ರೂಪಿಸ್ಕೊಂಡಿದ್ದೀವಿ. ಸರ್ಕಾರದಿಂದ ಬರೋಂಥ ಸೌಲಭ್ಯ ಜೊತೆಗೆ ನಾನು ಚಾಮೂಲ್ ಕಡೆಯಿಂದನೂ ಸುಧಾ ಅನೇಕ ಸೌಲಭ್ಯಗಳಿವೆ. ಯಾಕಂದರೆ ಹಸುಗೆ ಇನ್ಶೂರೆನ್ಸ್ ಮಾಡೋಂಥ ವಿಚಾರ, 2 ವರ್ಷಕ್ಕೆ ಇನ್ಶೂರೆನ್ಸ್ ಮಾಡೋಂಥ ವಿಚಾರ ಇರ್ಬೋದು ಮತ್ತು ಹೆಣ್ಮಕ್ಳಿಗೆ ಹಾಸ್ಟೆಲ್ ವ್ಯವಸ್ಥೆಗಳು ಕೊಡೋಂಥದ್ದು, ಹೈನುಗಾರಿಕೆಗೆ ಹೆಣ್ಮಕ್ಳಿಗೆ ಹಾಸ್ಟೆಲ್ ವ್ಯವಸ್ಥೆ ಮಾಡಿಕೊಡೋಂಥದ್ದು ಮತ್ತು ಯಾರೋ ತೀರೋಗ್ಬಿಟ್ರೆ ಹಾಲು ಉತ್ಪಾದಕ ತೀರೋಗ್ಬಿಟ್ರೆ 20,000 ಕೊಡೋಂಥದ್ದು, ಜನಶ್ರೀ 1 ಲಕ್ಷ ಕೊಡೋಂಥ ವಿಚಾರ ಇರ್ಬೋದು ಮತ್ತು ಬಿತ್ತನೆ ಜೋಳ ಕೊಡೋಂಥದ್ದು, ರೈತರಿಗೆ ಬಿತ್ತನೆ ಜೋಳ ಕೊಡೋಂಥ ವಿಚಾರ ಇರ್ಬೋದು. ಅನೇಕ ಸೌಲಭ್ಯಗಳನ್ನ ಇವಾಗ ನಮ್ಮಲ್ಲಿ ಕೊಡ್ತಾಯಿದ್ದೀವಿ. ಯಾಕಂದರೆ ಅದನ್ನು ರೈತರು ಇದನ್ನ ಸದುಪಯೋಗ ಪಡಿಸ್ಕೊಂಡು ಆರ್ಥಿಕವಾಗಿ ಮುಂದೆ ಬರೋದಕ್ಕೆ ಅದೊಂದು ದಾರಿ ಆಗುತ್ತೆ. ಮತ್ತು ನಮ್ಮಲ್ಲೂ ಸಹ ಇವತ್ತು ನಾವು ಕಾಲು ಜ್ವರ ಬೈ ಜ್ವರ ಇರ್ಬೋದು, ಚಪ್ಪ ರೋಗ ಇರ್ಬೋದು ಮತ್ತು ಇನ್ನು ಹೆಣ್ಣು ಕರು ಆಗೋಕ್ಕೆ ಇಂಜೆಕ್ಷನ್ ಕೊಡೋ ಅಂಥ ವಿಚಾರ ಇರ್ಬೋದು. ಆ ವಿಚಾರದಲ್ಲಿ ನಾವು ಮತ್ತು ನಮ್ಮ ಪಶುಸಂಗೋಪನಾ ಇಲಾಖೆಯವರು ಇಬ್ಬರೂ ಸೇರ್ಕೊಂಡು ಇದನ್ನು ರೂಪಿಸ್ಕೊತೀವಿ. ಅದನ್ನು ಸುಧಾ ಅವರು ಸದುಪಯೋಗ ಪಡಿಸೋಬೇಕು. ಏನೇ ವಿಚಾರ ಆದರೂ ಸದ್ಯದಲ್ಲಿ ನಮ್ಮ ಡಾಕ್ಟ್ರ್ ಇರ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ತಾರೆ, ಅವ್ರ ವಿಷಯ ತಿಳಿಸೋ ಮತ್ತು ನಮ್ಮ ಚಾಮೂಲು ಡಾಕ್ಟರ್ಸುಗಳು ಇರ್ತಾರೆ. ಅದರಿಂದ ಅದನ್ನು ಸುಧಾ ನಮ್ಮ ಹೈನುಗಾರಿಕೆ ರೈತರುಗಳು ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಯಾಕಂದರೆ ಇದು ಮೆಚ್ಚಿನ ರೀತಿಯಲ್ಲಿ ಖುಷಿ ಜೊತೆಗೆ ಹೈನುಗಾರಿಕೆಯನ್ನು ರೂಪಿಸ್ಕೊಂಡ್ರೆ ಮತ್ತು ಆರ್ಥಿಕವಾಗಿ ಒಂದು ಸ್ವಲ್ಪ ಸದೃಢ ಆಗ್ಬೋದು ಅಂತ ನಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ. ಸರ್ಕಾರದಿಂದ ಸುಧಾ ಅನೇಕ ಸೌಲಭ್ಯಗಳು. ಯಾಕಂತಂದರೆ ಈಗ ಮೇವು ಕಟ್ ಮಾಡೋ ಮಿಷಿನ್ ಇರ್ಬೋದು, ನಮ್ಮ ಚಾಮೂಲಿಂದ 50% ಸಬ್ಸಿಡಿ ಕೊಡೋಂಥ ವಿಚಾರ ಮತ್ತು ಹಾಲು ಕರೆ ಮಿಷಿನ್ಗೆ 50% ಸಬ್ಸಿಡಿ ಕೊಡೋ ವಿಚಾರ. ಮುಂದಿನ ದಿನಗಳಲ್ಲಿ ರಬ್ಬರ್ ಮ್ಯಾಟ್ನ ಕೊಡಬೇಕು ಅಂತ ನಮ್ಮ ಚಾಮೂಲಿನಿಂದ ವ್ಯವಸ್ಥೆ ಮಾಡ್ಕೊಂಡು ರಬ್ಬರ್ ಮ್ಯಾಟ್ ಕೊಡೋಂಥ ವಿಚಾರ ಇರ್ಬೋದು, ಸಬ್ಸಿಡಿ ರೂಪದಲ್ಲಿ ಕೊಡೋಂಥ ವ್ಯವಸ್ಥೆಗಳನ್ನ ಮಾಡಿದ್ದೀವಿ. ಅದರಿಂದ ರೈತರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ದೃಷ್ಟಿ ಮೇಲೆ ಮುಂದಿನ ದಿನಗಳು ನಮ್ಮ ಡಾಕ್ಟ್ರುಗಳು ಮತ್ತು ನಮ್ಮ ವೆಟನರಿ ಡಾಕ್ಟ್ರು ಮತ್ತು ನಮ್ಮ ಅಸಿಸ್ಟೆಂಟ್ ಡಾಕ್ಟರ್ಗಳು ಇರ್ತಾರೆ. ಮುಂದಿನ ದಿನದಲ್ಲಿ ಯಾವ ರೀತಿ ಹಸು ಸಾಗಾಣಿಕೆ ಮಾಡಿದ್ರೆ ಒಳ್ಳೆಯದು ರೈತರಿಗೆ, ಅದಕ್ಕೆ ಟ್ರೈನಿಂಗ್ ಸುಧಾ ನಾವು ಮೈಸೂರಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ, ಅದನ್ನು ಸುಧಾ ನಮ್ಮ ಹೈನುಗಾರಿಕೆ ಟ್ರೈನಿಂಗ್ ಕೊಡೋಕ್ಕೂ ವ್ಯವಸ್ಥೆಗಳನ್ನ ಮಾಡ್ತಾರೆ. ಅದನ್ನೆಲ್ಲ ರೈತರುಗಳು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಬಯಸ್ತೀನಿ.